ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಎಂದಿನಂತೆ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರೆಲ್ಲ ದಿನನಿತ್ಯವೂ ಕೂಡ ಈ ಒಂದು ಪ್ರಾತಃ ಕಾಲದಲ್ಲಿ ಈ ಪಂಚಾಂಗಗಳನ್ನು ಸ್ಮರಣೆ ಮಾಡ್ತಾರೆ, ಪಠನೆ ಮಾಡ್ತಾರೆ, ಹಾಗೆ ಕೇಳ್ಕೊಳ್ತಾರೆ, ಅವರಿಗೆ ಅನೇಕ ಫಲಗಳು, ತುಂಬ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತಲೂ ಕೂಡ ದಿನ ಕೂಡ ಹೇಳ್ಬೋದು. ದಿನವಾಗಿ ಅಭಿವೃದ್ಧಿ ಆಗುತ್ತೆ, ಈ ದಿನ ವಿಶೇಷವಾಗಿರುವಂತಹ ಫಲಗಳು ಸಿಗುತ್ತೆ ಈ ಪಂಚಾಂಗ ಶ್ರವಣದಿಂದ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಪುಷ್ಯಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ ಸೋಮವಾರ ಬಂದಿರುವಂಥದ್ದು. ತುಂಬ ವಿಶೇಷ. ಸೋಮವಾರದ ಪೌರ್ಣಮಿಯ ದಿನ ಶಿವನನ್ನು ಆರಾಧನೆ ಮಾಡಿಕೊಳ್ಳುವಂಥವ್ರಿಗೆ, ಶಿವಪೂಜೆ ಮಾಡುವಂಥವ್ರಿಗೆ, ಶಿವ ಪಂಚಾಕ್ಷರಿ ಮಂತ್ರವನ್ನು ಯಾರೆಲ್ಲ ಜಪ ಮಾಡ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದಾಗುತ್ತೆ. ಹಾಗಾಗಿ ಇವತ್ತು ವಿಶೇಷವಾಗಿರುವಂಥ ಪೌರ್ಣಮಿ ದಿನ ವಿಶೇಷವಾಗಿ ನೀವು ಕೆಲವೊಂದು ತಂತ್ರಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಶಿವನನ್ನು ಒಲಿಸ್ಕೋಬೋದು ಅಂತಲೂ ಕೂಡ ಈ ದಿನ ಹೇಳ್ಬೋದಾಗಿದೆ. ಇನ್ನು ಇವತ್ತು ಪೌರ್ಣಿಮೆ, ಆರಿದ್ರ ನಕ್ಷತ್ರ, ವೈದ್ಯುತಿ ಯೋಗವನ್ನು ಕೂಡ ನೋಡ್ಬೋದು. ಹಾಗೆ ವಿಷ್ಟಿಕರಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ನೋಡಿದಾಗ ರಾಹುಕಾಲ 8 ಗಂಟೆ 11 ನಿಮಿಷದಿಂದ 9 ಗಂಟೆ 37 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 11 ಗಂಟೆ 3 ನಿಮಿಷದಿಂದ 12 ಗಂಟೆ 28 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 1 ಗಂಟೆ 54 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ 5 ಗಂಟೆ 5 ನಿಮಿಷದಿಂದ 5 ಗಂಟೆ 55 ನಿಮಿಷದವರೆಗೆ ಈ ದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ತಿಳ್ಕೊಂಡಿದ್ದಾಗಿದೆ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 46 ನಿಮಿಷಕ್ಕೆ ಸೂರ್ಯೋದಯವಾದರೆ ಇಂದು ಸಂಜೆ ಸೂರ್ಯಾಸ್ತಮವು ಕೂಡ 6 ಗಂಟೆ 11 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಜೊತೆಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಹೇಗೆ ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಪೌರ್ಣಮಿ ದಿನ ಸೋಮವಾರ ಶಿವನನ್ನು ಆರಾಧನೆ ಮಾಡ್ಕೊಳ್ತಾ, ಶಿವನನ್ನು ನೆನೆಸ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ, ಶೀಘ್ರವಾಗಿ ಫಲಗಳು ಲಭಿಸ್ತವೆ ಅಂತಲೂ ಕೂಡ ಹೇಳ್ಬೋದು. ಹಾಗೆ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡಿದಾಗ ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಈ ದಿನ ಕೆಲವು ಘಟನೆಗಳು ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸಬಹುದು ಅಂತ ಇದೆ. ಯಾರೆಲ್ಲ ಮೇಷರಾಶಿಗಳಿರ್ತಾರೆ ಇವತ್ತು ವಿಶೇಷವಾಗಿರುವಂತಹ ದಿನ, ಕೆಲವೊಂದು ಈ ದಿನ ನಡೆಯುವಂತಹ ಘಟನೆಗಳ ಆಧಾರದ ಮೇಲೆ ನಿಮಗೆ ಕೆಲವೊಂದು ಆಸಕ್ತಿಗಳು ಹೆಚ್ಚಾಗುತ್ತೆ ಅಂತ. ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇರ್ತೀರ, ಅಲ್ಲಿ ನಿಮಗೆ ಹುಮ್ಮಸ್ಸಿರಲ್ಲ, ಕೆಲಸ ಮಾಡಬೇಕು ಅನಿಸ್ತಾ ಇರಲ್ಲ. ಆದರೆ ಇವತ್ತಾಗುವಂತಹ ಕೆಲವೊಂದು ಘಟನೆಗಳಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಆಸಕ್ತಿಯನ್ನು ಕೂಡ ನೀವು ಈ ದಿನ ಪಡಿಬೋದಾಗಿದೆ. ಇನ್ನು ಮಿತ್ರರ ಸಹಕಾರವು ಕೂಡ ದೊರಕುವಂಥದ್ದು. ಯಾರೆಲ್ಲ ಮೇಷರಾಶಿಗಳಿರ್ತಾರೆ ಮಿತ್ರರ ಜೊತೆ ಅನುಕೂಲ ಆಗುತ್ತೆ, ಮಿತ್ರರ ಸಂಬಂಧದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಕೂಡ ನಾವು ಈ ದಿನ ನೋಡ್ಬೋದಾಗಿದೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿರೀಕ್ಷೆಗೆ ಮೀರಿ ಫಲವನ್ನು ನೀಡುವಂಥದ್ದು. ನೋಡಿ, ಮೇಷರಾಶಿಗೆ ತುಂಬ ಶುಭ ಫಲವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ನಿರೀಕ್ಷೆಗೆ ಮೀರಿ ಫಲ ಸಿಗುತ್ತೆ ಅಂತ. ಇವತ್ತು ನೋಡಿ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಗಲಿ ಅಥವಾ ವ್ಯಾಪಾರ ಉದ್ಯೋಗಗಳಲ್ಲಿ ಆಗಲಿ ಕೆಲವೊಂದು ಈಗ ನಿರೀಕ್ಷೆ ಮಾಡಿರ್ತಾರೆ, ನಮಗೆ ಇವತ್ತು ಈ ರೀತಿ ಲಾಭ ಬರ್ಬೋದು ಅಥವಾ ಈ ರೀತಿ ಅನುಕೂಲ ಆಗ್ಬೋದು ಅಂತ ಕೆಲವರು ನಿರೀಕ್ಷೆ ಮಾಡಿಬಿಟ್ಟಿರ್ತಾರೆ. ಆದರೆ ನಿರೀಕ್ಷೆಗೆ ಮೀರಿದಂತಹ ಪುಣ್ಯ ಫಲ ಈ ದಿನ ಮೇಷರಾಶಿಯವರಿಗೆ ನೋಡ್ಬೋದಾಗಿದೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ನಿವೇಶನ ಖರೀದಿಸಲು ಯೋಚಿಸುವಿರಿ ಅಂತ ಇರುವಂಥದ್ದು ವಿಷಯ. ಯಾರೆಲ್ಲ ವೃಷಭ ರಾಶಿಗಳು ಇರ್ತಾರೆ, ಏನಾದರೂ ಒಂದು ಅಂಗಡಿ ಮುಂಗಟ್ಟುಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಒಂದು ವ್ಯಾಪಾರಕ್ಕೋಸ್ಕರ ಒಂದು ಮನೆಗಳನ್ನು ನೋಡುವಂಥದ್ದು, ಅಂದರೆ ಒಂದು ವ್ಯಾಪಾರಕ್ಕೋಸ್ಕರ ನಿವೇಶನಗಳನ್ನು ಖರೀದಿ ಮಾಡುವಂತಹ ಲಕ್ಷಣಗಳು ಕೂಡ ಈ ದಿನ
ವೃಷಭ ರಾಶಿಯವರಿಗೆ ಇರುವಂಥದ್ದು. ಜಾಗ್ರತೆಯಿಂದ ವ್ಯವಹರಿಸಬೇಕಾಗುತ್ತೆ. ಅದರ ನೋಡಿ, ಜಾಗೃತರಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಏನಾದರೂ ಸ್ವಲ್ಪ ಮೋಸ ಹೋಗುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕಾಗುತ್ತೆ. ನೋಡಿ, ಹಣದ ವಿಚಾರವಾಗಿ ಸ್ವಲ್ಪ ತೊಂದರೆಗಳು ಕಾಣ್ತಾ ಇದೆ. ಹಾಗಾಗಿ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳನ್ನು ಇದನ್ನು ಹಣದ ವಿಚಾರವಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಸ್ನೇಹಿತರು ಕೂಡ ಸಕಾಲದಲ್ಲಿ ನೆರವನ್ನು ನೀಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ವೃಷಭ ರಾಶಿಯವರಿಗೂ ಕೂಡ ಸ್ನೇಹಿತರಿಂದ ಅನುಕೂಲ ಆಗುತ್ತೆ. ಏನಾದರೂ ಕಷ್ಟದಲ್ಲಿದ್ದರೆ ಅವರು ನಿಮಗೆ ನೆರವನ್ನು ನೀಡುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಈ ದಿನ ವೃಷಭ ರಾಶಿಯವರಿಗೆ ನೋಡ್ಬೋದಾಗಿದೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಈಗಾಗಲೇ ಹಮ್ಮಿಕೊಂಡ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಮುಗಿಸುವತ್ತ ಗಮನ ಕೊಡಬೇಕು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತಾರೆ, ಒಂದು ಕೆಲಸ ಕಾರ್ಯ ಹಮ್ಮಿಕೊಂಡ್ಬಿಟ್ಟಿರ್ತಾರೆ, ಯಾವುದಾದ್ರೂ ತಗೊಳ್ಳಿ. ನೋಡಿ, ಒಂದು ಮನೆ ಮಾಡಬೇಕು ಅಂದ್ಕೊಂಡ್ಬಿಟ್ಟಿರ್ತೀರ, ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ. ಮನೆ ಅಂದರೆ ಮುಂದುವರೆಯೋಕೆ ಆಗ್ತಾ ಇರಲ್ಲ. ಕೆಲವೊಂದು ಸಣ್ಣ ಪುಟ್ಟ ವಿಘ್ನಗಳಿಂದ ಕೆಲಸ ಕಾರ್ಯ ನಿಂತೋಗ್ಬಿಟ್ಟಿರುತ್ತೆ, ಸ್ಥಗಿತವಾಗಿರುತ್ತೆ. ಅದೆಲ್ಲವಕ್ಕೂ ಕೂಡ ಒಳ್ಳೆ ದಿನ ಅಂತ ಹೇಳ್ಬೋದು. ಯಾಕಂದರೆ ಅದನ್ನೆಲ್ಲ ಕೂಡ ಪುನರಾರಂಭ ಮಾಡ್ಕೊಳ್ಳಿ. ನಿಮಗೆ ಈ ದಿನ ಒಂದು ಅನುಕೂಲ ಆಗುವಂಥದ್ದು. ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಸಂಭವ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಉದ್ಯೋಗಗಳಿರ್ತಾರೆ, ನಿಮಗೆ ಮುಂಬಡ್ತಿ ಸಿಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು ಕೂಡ ಇದನ್ನು ನೋಡ್ಬೋದು. ಇನ್ನು ವಿದೇಶ ಪ್ರಯಾಸ ಯೋಗ ಕೂಡ ಇರುವಂಥದ್ದು ಮಿಥುನ ರಾಶಿಯವರಿಗೆ. ವಿದೇಶದಲ್ಲಿ ಅಂದರೆ ವಿದೇಶಕ್ಕೆ ಹೋಗುವಂತಹ ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಕನಸು ಕಾಣ್ತಾ ಇರ್ತಾರೆ, ಅಂದ್ಕೊಂಡಿರ್ತಾರೆ, ವ್ಯಾಪಾರ ನಿಮಿತ್ತ ಆಗಲಿ ಅಥವಾ ಕೆಲವರು ಓದಬೇಕು, ಸ್ಟಡಿ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವರೆಲ್ಲರಿಗೂ ಕೂಡ ಅನುಕೂಲದ ವಾತಾವರಣ ನಿಮಗೆ ಈ ದಿನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ವಿದೇಶದ ವಿಚಾರವಾಗಿ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೆ ಸಮಯ ಮತ್ತು ಹಣ ವ್ಯಯಿಸುವಿರಿ ಅಂತದೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರ, ನಿಮ್ಮ ಖುಷಿಗೋಸ್ಕರನೋ ಅಥವಾ ಮನೋರಂಜನೆಗೋಸ್ಕರ ಈ ದಿನ ಹಣ ಆಗಲಿ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಕೂಡ ಇರುವಂಥದ್ದು ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗುತ್ತೆ. ವಿನಾಕಾರಣ ನೀವು ಹಣವನ್ನು ಖರ್ಚು ಮಾಡಿದ್ರೆ ಮುಂದೆ ಅದರಿಂದ ಅನಾನುಕೂಲಗಳು ಕಾಣುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಕಟಕ ರಾಶಿಯವರಿಗೆ. ಇನ್ನು ಸ್ತ್ರೀ ವರ್ಗದವರಿಗೆ ಸಂತೋಷಕರ ವಾತಾವರಣ ಕೂಡ ಮೂಡುವಂಥದ್ದು. ಯಾರೆಲ್ಲ ಕಟಕ ರಾಶಿಯವರು ಸ್ತ್ರೀ ವರ್ಗದವರು ಇರ್ತೀರಾ, ಸಂತೋಷಕರ ವಾತಾವರಣ ಇರುವಂಥದ್ದು, ಅನುಕೂಲ ರೀತಿಯಲ್ಲಿ ನಿಮಗೆ ಆಗುವಂಥದ್ದು, ಒಂದು ಮಾತುಕತೆಗಳಲ್ಲಾಗಲಿ ಅಥವಾ ಒಂದು ಸಮಾರಂಭಗಳಲ್ಲಾಗಲಿ ಅನುಕೂಲದ ವಾತಾವರಣ ನಿಮಗೆ ಈ ದಿನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು. ಕಲೆಗೆ ಸಂಬಂಧಿಸಿದವರಿಗೆ ಇಂದು ಶುಭ ಕಾಲ ಅಂತಲೂ ಕೂಡ ಹೇಳ್ಬೋದು. ಯಾರೆಲ್ಲ ಕಟಕ ರಾಶಿಯವರು ಕಲೆಯನ್ನು ನಂಬಿ ಜೀವನ ಮಾಡ್ತಾ ಇರ್ತೀರಾ, ಬದುಕ್ತಾ ಇರ್ತಾರೋ ಎಲ್ಲರಿಗೂ ಕೂಡ ಒಳ್ಳೆಯ ದಿನ. ಅದರಿಂದ ಅಭಿವೃದ್ಧಿಯನ್ನು ಕೂಡ ನೀವು ಈ ದಿನ ಕಟಕ ರಾಶಿಯವರು ಕಾಣ್ಬೋದಾಗಿದೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಪಡೆಯುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳಿರ್ತೀರ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ವಹಿವಾಟುಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಶುಭ ಫಲ ಆಗುತ್ತೆ. ಧನಾಗಮನದ ನಿರೀಕ್ಷೆ ಕೂಡ ಇದನ್ನ ಸಿಂಹರಾಶಿಯವರು ಮಾಡ್ಬೋದು. ಯೋಚಿತ ಕಾರ್ಯಕುಲ ಅನುಕೂಲ ಆಗುವಂಥದ್ದು ಸಿಂಹರಾಶಿಯವ್ರಿಗೆ. ಅಂದರೆ ಯಾವುದೋ ಒಂದು ಯೋಚನೆ ಮಾಡಿರ್ತೀರ, ಒಂದು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ, ಅದಾಗುತ್ತೆ. ಇವತ್ತು ನೀವು ಮನಸ್ಸಿಟ್ಟು ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯಗಳನ್ನು ಛಲ ಬಿಡದೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಸಿಂಹರಾಶಿಯವ್ರಿಗೆ. ಇನ್ನು ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಅಂದರೆ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು. ತುಂಬ ಚೆನ್ನಾಗಿ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀರ, ನಿಮ್ಮನ್ನು ಯಾರು ಕೂಡ ಗುರುತಿಸ್ತಾ ಇರಲ್ಲ, ನಿಮ್ಗೆ ಅದೊಂದು ಮನಸ್ಸಲ್ಲಿ ಇರುತ್ತೆ. ಯಾಕಂದರೆ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಯಾರು ನಿಮ್ಮನ್ನು ಪ್ರಶಂಸೆ ಮಾಡ್ತಾ ಇರಲ್ಲ. ಅದಿದ್ರೆ ಈ ದಿನ ಪ್ರಶಂಸೆ ಮಾಡುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಇರುವಂಥದ್ದು ಕೂಡ ನೋಡ್ಕೋಬೇಕಾಗುತ್ತೆ ಸಿಂಹರಾಶಿಯವರು. ಹಾಗೆ ಓಕೆ ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಪವಿತ್ರ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ. ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಹೇಳ್ತೀರಾ? 6-4. 6-4-2002. ಕೇಳಿಸ್ತಾ ಇಲ್ಲ. 6-4-2002. 6-4-2002. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 8:30 9:00. ಬೆಳಗ್ಗೆ 8:30 9:00. ಹುಟ್ಟಿದ ಸ್ಥಳ ಯಾವುದಿದೆ? ಮೈಸೂರೇ. ಮೈಸೂರು. ಓಕೆ, ಗುರುಜಿ ಇದ್ದಾರೆ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ, ಮಾತಾಡಿ, ಹೇಳಿ. ಅದೇ ನಾವು ಶನಿವಾರದೊತ್ತು ಎಳ್ಳಿನ ದೀಪ ಹಚ್ತಿದ್ವಿ. ಓಕೆ. ಅದು ಯಾರೋ ಗುರುಗಳು ಹೇಳಿದ್ರು, ಅದ್ರಿಂದ ಹಚ್ತಿದ್ವಿ. ನಮ್ಮ ಅಜ್ಜಿ ಹೇಳಿದ್ರು ಅದು ಎಳ್ಳಿನ ದೀಪ ಹಂಗ ಹಚ್ಬಾರ್ದು ಅಂತ. ಅಂದ್ರೆ ಎಳ್ಳಿನ ದೀಪ ಅಂದ್ರೆ ಯಾವ ರೀತಿ ಹಚ್ತಾ ಇದ್ರಮ್ಮ? ಎಳ್ಳನ್ನ ಕಪ್ಪು ಬಟ್ಟೆಲಿ ಎಳ್ಳನ್ನ ಹಾಕಿ ಹಚ್ತಿದ್ವಿ. ಓಕೆ, ಒಳ್ಳೇದಲ್ವಾ? ಈಗ ಹಚ್ಬಾರ್ದು ಅಂತ ಹೇಳ್ತಾ ಇದ್ದಾರಾ? ಅವರು ಎಳ್ಳನ್ನ ಹಂಗೆ ಸುಡ್ಬಾರ್ದು ಅಂತ ಹೇಳ್ತಿದ್ರು. ಹೌದೌದು. ಅಂದ್ರೆ ಎಳ್ಳು ಬತ್ತಿ ಹಚ್ಚಬೇಕು ಅಂತಂದ್ರೆ ನೋಡಿ, ಶನಿವಾರ ಎಳ್ಳು ಬತ್ತಿ ಹಚ್ಚುವಂಥದ್ದು ಶನೇಶ್ವರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಎಳ್ಳು ಅಂತಲೂ ಕೂಡ ನಾವು ಹೇಳ್ತೀವಿ. ಅದು ತುಂಬ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಈಗ ಆರೋಗ್ಯ ಸಮಸ್ಯೆಗಳಿಗೆ ಆಗಲಿ ಅಥವಾ ಕೆಲವರಿಗೆ ಈಗ ಮದುವೆ ಆಗ್ತಿರಲ್ಲ, ಅವರು ಕೂಡ ಎಳ್ಳುಬತ್ತಿ ಹಚ್ಚಿ ಅಂತ ಹೇಳ್ತಾರೆ. ಆದರೆ ನೋಡಿ,
ಎಳ್ಬತ್ತಿ ಹಚ್ಚಿ ಅಂತ ಅಂದರೆ ಎಳ್ಳನ್ನು ಸುಡೋದಲ್ಲ ಅದು ಹೌದು. ಅದಕ್ಕೋಸ್ಕರ ನಿಮ್ಮ ಹಿರಿಯರು ನೋಡಿ ಮನೇಲಿ ಯಾವಾಗಲೂ ಕೂಡ ಹಿರಿಯರು ಇರಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಇಂಥ ವಿಚಾರಗಳಿಗೆ, ಯಾಕಂದರೆ ಅವರೆಲ್ಲ ತುಂಬ ಅನುಭವ ಪಡ್ಕೊಂಡ್ಬಿಟ್ಟಿರ್ತಾರೆ. ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು, ನಾವೇನೆಲ್ಲ ದೇವರುಗಳಿಗೆ ಯಾವ ರೀತಿ ಆರಾಧನೆಗಳನ್ನು ಮಾಡಬೇಕು ಮತ್ತು ಏನೆಲ್ಲ ತಂತ್ರಗಳನ್ನು ಮಾಡ್ಕೊಳ್ಬೇಕು ಅವ್ರಿಗೆ ಸಾಮಾನ್ಯವಾಗಿ ಅವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ. ಹಾಗಾಗಿ ನೋಡಿ, ಎಳ್ಬತ್ತಿ ಅಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಎಳ್ಳನ್ನು ಹಚ್ಚಬಾರ್ದು, ಎಳ್ಳನ್ನು ಸುಡೋದಲ್ಲ ಪದ್ಧತಿ. ಅದು ಎಳ್ಳಿನ ದೀಪ ಹಚ್ಚಿ ಅಂತ ಇರುವಂಥದ್ದು. ಅಂದರೆ ಎಳ್ಬತ್ತಿ ಅಂತಂದರೆ ಎಳ್ಳಿನ ಎಣ್ಣೆಯಲ್ಲಿ ಬತ್ತಿಯನ್ನು ಹಾಕಿ ಅಂಟಿಸುವಂಥದ್ದು ಕ್ರಮ ಇರುವಂಥದ್ದು. ಹಾಗಾಗಿ ನೋಡಮ್ಮ, ಯಾವುದೇ ಕಾರಣಕ್ಕೂ ಕೂಡ ನೀವು ಎಳ್ಳನ್ನು ಒಂದು ಬಟ್ಟೆಯಲ್ಲಿ ಇಟ್ಟು ಹಚ್ಚುವಂಥದ್ದು ಅದು ಅಲ್ಲಿ ಕೂಡ ಅದು ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಎಳ್ಬತ್ತಿ ಇರುವಂಥದ್ದು ಎಳ್ಳಿನ ಒಂದು ಮಣ್ಣಿನ ದೀಪ ತಗೊಂಡು ಅದರಲ್ಲಿ ಎಳ್ಳಿನ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಅಂಟಿಸುವುದರಿಂದ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೂಡ ನೀವು ಪಡಿಬೋದು. ನಿಮ್ಮ ಮನೋಕಾಮನೆಗಳು ಕೂಡ ನಿಮಗೆ ಬೇಗವಾಗಿ ನೋಡಿ, ಈಗ ಏನೋ ನೀವು ತಂತ್ರ ಚೆನ್ನಾಗಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಎಷ್ಟು ದಿನ ಹಚ್ಚಿದ್ರು ಕೂಡ ಅದು ಫಲ ಸಿಗಲ್ಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾಕಂದರೆ ನಾವು ಗೊತ್ತಿಲ್ಲದೇನೋ ಏನೋ ಬೇರೆ ಥರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾಗ ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಇಷ್ಟೆಲ್ಲ ಪೂಜೆ ಮಾಡ್ಕೊಳ್ತೀವಿ, ಏನೆಲ್ಲ ಪೂಜೆ ಮಾಡಿದ್ದೀವಿ, ನಮಗೇನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ನೋಡಿ, ಒಂದು ಪೂಜೆ ಆಗಲಿ ಒಂದು ಪುನಸ್ಕಾರಗಳನ್ನು ಮಾಡುವಾಗ ಕೆಲವೊಂದು ಇದೇ ರೀತಿ ಮಾಡಬೇಕು ಅನ್ನುವಂಥದ್ದು ಕ್ರಮ ಇರುವಂಥದ್ದು, ಅದನ್ನು ತಿಳ್ಕೊಂಡು ಮಾಡಬೇಕಾಗುತ್ತೆ. ಅದೇ ನಕ್ಷತ್ರಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಯಾವ ರೀತಿ ನೀವು ನೋಡಿ, ಎಳ್ಬತ್ತಿ ಹಚ್ಚೋದು ಈ ರೀತಿ ಕ್ರಮವನ್ನು ನೀವು ಕೈಗೊಳ್ಳಿ, ನಿಮಗೆ ಅನುಕೂಲ ಆಗುತ್ತಮ್ಮ ಅಂತ ಕೂಡ ಹೇಳ್ಬೋದು. ಓಕೆ ಪವಿತ್ರ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಗುರುಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಗೆ ಹೋಗ್ತಾ ಇದ್ವಿ. ಗುರುಗಳೇ, ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಈ ದಿನ ಕನ್ಯಾ ರಾಶಿಯವರಿಗೆ ನೋಡಿದಾಗ ಬರಬೇಕಾಗಿದ್ದ ಬಾಕಿ ಹಣ ಬಂದು ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಹಣದ ವಿಚಾರವಾಗಿ ತುಂಬ ತೊಂದರೆ ಅನುಭವಿಸ್ತಾ ಇರ್ತೀರ. ಯಾರಿಗೂ ದುಡ್ಡು ಕೊಟ್ಟು ಕೈ ಸುಟ್ಕೊಂಡು ಹೋಗಿರ್ತೀವಿ ಅಂತ ಹೇಳ್ತಾ ಇರ್ತಾರಲ್ವ, ಈ ರೀತಿ ದುಡ್ಡು ಕೊಟ್ಬಿಟ್ಟಿರ್ತೀರ, ಅವ್ರು ಕೊಡ್ತಾ ಇರಲ್ಲ, ನಿಮ್ಮ ಮುಂದೆ ಓಡಾಡ್ತಾ ಇದ್ರು, ಅದು ಹಣ ಬರ್ತಾ ಇರಲ್ಲ. ಆದರೆ ಆ ಹಣವನ್ನು ಈ ದಿನ ನೀವು ನಿರೀಕ್ಷೆ ಮಾಡುವುದಾಗಿದೆ. ಹಣ ಕೊಡ್ತಾರೆ ಅಂತಲೂ ಕೂಡ ಈ ದಿನ ನೀವು ಅವ್ರನ್ನ ನೋಡಿ, ಗೋಚಾರ ಫಲದಲ್ಲಿ ಈ ದಿನ ಹಣದ ವಿಚಾರವಾಗಿ ನಿಮಗೆ ಅನುಕೂಲ ಅಂತ ಇರೋದ್ರಿಂದ ನೋಡಿ, ಏನಾದರೂ ದುಡ್ಡು ಕೊಟ್ಟು ಕಳ್ಕೊಂಡಿದ್ರು ಕೂಡ ಹಣ ಮತ್ತೆ ಸಿಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಿರಿ, ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ನೋಡಿ, ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಕುಟುಂಬದವರ ಜೊತೆ ಪ್ರವಾಸ ಅಂತ ಇದೆ ನೋಡಿ, ಒಳ್ಳೆಯ ದಿನಗಳಿದೆ, ಮುಂದೆ ಹಬ್ಬಗಳಿರುವಂಥ ದಿನಗಳು ಇವಾಗ ಇವು ಪ್ರವಾಸ ಕೈಗೊಳ್ಳುವಂಥದ್ದು ಇದು ಸರ್ವೇ ಸಾಮಾನ್ಯ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಕಟಕ ರಾಶಿಯವರು ನೋಡ್ಕೊಳ್ಬೇಕಾಗುತ್ತೆ. ಏನಾದರೂ ದೂರದ ಪ್ರಯಾಣ ಇದ್ರೇನೋ ಅಥವಾ ನಿಮ್ಮ ಮನೋರಂಜನೆಗೋಸ್ಕರ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ರು ಕೂಡ ನೀವು ಅವಶ್ಯಕವಾಗಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾವಣೆ ಮಾಡಿ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಶೈಲಜಾ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 6 ಜುಲೈ 2000, ಬೆಳಿಗ್ಗೆ 10:22. ಓಕೆ, ಯಾವ ರಾಶಿ, ಉಪ ನಕ್ಷತ್ರ. ಓಕೆ, ಯಾವ ಸ್ಥಳದಲ್ಲಿ ಹುಟ್ಟಿರೋದು? ಕೊಳ್ಳೇಗಾಲ. ಮಗಳ ಹೆಸರು? ಮೌನಿಕಾ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿಮ್ಮ. 6/7/2000 ಡೇಟ್ ಆಫ್ ಬರ್ತ್ ಸರ್ ಹೇಳಿ. ಹಲೋ. 6/7 ಯಾವ ಇಸ್ವಿನಲ್ಲಿ ಹುಟ್ಟಿರೋದು? 2000. 6/7/2000. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿಮ್ಮ. ನಮಸ್ತೆ ಅಮ್ಮ, ಹೇಳಿಮ್ಮ, ಏನು ಸಮಯ ಹೇಳಿ ಒಂದ್ಸರಿ, ಏನು ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಗುರುಜಿ. ಇದು ಹೇಳಿ, ಸಮಯ ಹೇಳಿ. 10:22 ಬೆಳಿಗ್ಗೆ. ಗುರುವಾರ ಅಲ್ಲಮ್ಮ? ಹೌದು. ನಕ್ಷತ್ರ ನಿಮ್ಗೆ ರಾಶಿ ಗೊತ್ತಿದ್ಯಾ? ಗೊತ್ತು. ಪೂರ್ವಭದ್ರ ನಕ್ಷತ್ರ ಸಿಂಹ ರಾಶಿನಮ್ಮ? ಹೌದು. ಓಕೆ, ಏನು ಪ್ರಶ್ನೆ ಇತ್ತು? ಮದುವೆ ಬಗ್ಗೆ. ಅವಳ ಮದುವೆ ಬಗ್ಗೆ ಗುರುಜಿ. ಓಕೆ. ಬರ್ತಾರೆ, ನೋಡ್ತಾರೆ, ಆಗುತ್ತೆ ನಂಗಾಗುತ್ತೆ, ಮತ್ತೆ ಸ್ಟಾಪ್ ಆಗ್ಬಿಡುತ್ತೆ, ಅದಕ್ಕೆ ಈ ವರ್ಷ ಆಗತ್ತಾ? ಓಕೆ ನೋಡಮ್ಮ, ಇವಾಗ ನಿಮಗೆ ಆ ಮಗುಗೆ ನಾವು ಜಾತಕ ಫಲದಲ್ಲಿ ನೋಡಿದಾಗ, ಒಂದು ಜಾತಕ ರೀತಿ ನೋಡಿದಾಗ ಜಾತಕದಲ್ಲಿ ಎಲ್ಲ ಗ್ರಹಗಳು ಕೂಡ ನಿಮಗೆ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ, ಮದುವೆ ವಿಚಾರದಲ್ಲಿ ಬೇಗನೆ ಆಗುತ್ತೆ. ಆದರೆ ನೋಡಿ, ದಶಾಭುಕ್ತಿಗಳು ನೋಡ್ತೀವಿ ನಾವು ಕೆಲವೊಂದು, ಈ ರೀತಿ ಒಂದು ಕೇತು ದಶೆ ಆಗಲಿ ಮತ್ತು ಶನಿ ದಶೆಗಳಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ ಅಂತ ಹೇಳ್ತಾ ಮಗುಗೆ ಈಗ ಚಂದ್ರ ದಶೆ ಪ್ರಾರಂಭ ಆಗುವಂಥದ್ದು ಈ ವರ್ಷ 2024 ಮುಗಿದ ನಂತರ ನೋಡಿ, 2024 ಆಯ್ತು, ಈಗ 2025 ಈ ವರ್ಷ ಖಂಡಿತವಾಗಿ ಮಗುಗೆ ಅನುಕೂಲ ಆಗುತ್ತೆ ಮದುವೆ ವಿಚಾರದಲ್ಲಿ. ಆದರೆ ನೀವೇನು ಮಾಡಬೇಕು, ಈ ಕುಜ ದೋಷ ಇರುವಂಥದ್ದು ಒಂದು ಮಗುಗೆ. ಕುಜದೋಷ ಅಂತಂದರೆ ನೋಡಿ, ಕೆಲವೊಂದು ವಿಚಾರದಲ್ಲಿ ನಾವು ಕುಜದೋಷ ಅಂತ ಹೇಳುವಂಥದ್ದು
ಒಂದೇ ಒಂದು ಯಾವುದೋ ಒಂದು ಪಾಯಿಂಟ್ ಇಟ್ಟು ಕುಜದೋಷ ನಿರ್ಣಯ ಮಾಡೋದಿಲ್ಲ. ಆದರೆ ಒಂದು ಕೆಲವೊಂದು ನೋಡ್ಕೋಬೇಕಾದ್ರೆ ಯಾವ ರೀತಿ ಕುಜದೋಷ ಇದೆ, ಏನು ಅವ್ರಿಗೆ ತೊಂದರೆ ಇದೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೀವೇನು ಇದಕ್ಕೆ ಜಾಸ್ತಿ ಏನು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಕೆಂಪು ವಸ್ತ್ರವನ್ನು ನಿಮ್ಮ ಕುಲದೇವರಿಗೆ ದಾನ ಮಾಡಿ ನಿಮಗೆ ತುಂಬ ಬೇಗ ಅನುಕೂಲ ಆಗುತ್ತಮ್ಮ. ಯಾಕಂದರೆ ಈ ಕುಲದೇವರ ಶಾಪ ಕೂಡ ಇರುವಂಥದ್ದು, ಕುಲದೇವರ ನಿಮಗೆ ಅನುಗ್ರಹ ಕಡಿಮೆ ಇರೋದ್ರಿಂದ ನೋಡಿ ಕೆಲವೊಂದು ವಿಚಾರಗಳಲ್ಲಿ ಕುಲದೇವರನ್ನ ಆರಾಧನೆ ಯಾವಾಗಲೂ ಕೂಡ ಮಾಡಬೇಕು ಅಂತ ಇರುತ್ತೆ. ಮನೆಯಲ್ಲಿ ಆ ದೇವರ ಪೂಜೆ ಮಾಡ್ಕೊಳ್ತಾರೆ. ಅದ್ರ ಜೊತೆ ಈ ಕೆಂಪು ವಸ್ತ್ರವನ್ನು ನಿಮ್ಮ ಕುಲದೇವರ ಮಗುವಿನ ಕೈಯಿಂದ ಕೊಡಿಸಿ ನಿಮಗೆ ಶೀಘ್ರವಾಗಿ ಕಲ್ಯಾಣ ಆಗುವಂತೆ ಅಂತಲೂ ಕೂಡ ಹೇಳ್ಬೋದಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವುಗಳ ಕೂಡ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು ಅಂತ ತಿಳ್ಕೊಂಡ್ವಿ. ಉಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ಈ ದಿನ ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ನೋಡುವಂಥದ್ದು. ನೋಡಿ, ಯಾರೆಲ್ಲ ಈ ತುಲಾ ರಾಶಿಗಳು ಇರ್ತೀರಾ, ದಿನಸಿ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಸಣ್ಣ ಪುಟ್ಟ ಅದಾಗಿ ಮಾಡುವಂಥದ್ದಾಗಲಿ ಅಥವಾ ದೊಡ್ಡ ಒಂದು ಮಟ್ಟದಲ್ಲಿ ಕೂಡ ದಿನಸಿ ವ್ಯಾಪಾರಗಳು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಉತ್ತಮವಾದ ಲಾಭ ನಿರೀಕ್ಷೆ ಕೂಡ ಈ ದಿನ ಮಾಡ್ಬೋದಾಗಿದ್ದರೆ ತುಂಬ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಖಾಸಗಿ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳು ಕೂಡ ಎದುರಾಗುವಂಥದ್ದು. ಯಾರೆಲ್ಲ ಖಾಸಗಿ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಾ, ಹೊಸದಾಗಿ ನಿಮಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಯೋಜನೆಗಳು ನಿಮಗೆ ಸಿಗುವಂಥದ್ದು ಕೂಡ ಈ ದಿನ ತುಲಾರಾಶಿಯವರಿಗೆ ಆಗುವಂಥದ್ದು. ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಆದಾಯ ಕೂಡ ನಿರೀಕ್ಷೆ ಮಾಡುವುದಾಗಿದೆ. ಈ ದಿನ ನೋಡಿ, ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ, ಅಭಿವೃದ್ಧಿಯನ್ನು ಕಾಣ್ತೀರಾ. ನೋಡಿ, ಯಾರು ಸ್ವಂತಕ್ಕೆ ಸ್ವಯಂ ಉದ್ಯೋಗಗಳು ಮಾಡ್ತಾ ಇರ್ತಾರೆ, ಅವರು ಏನಾದರೂ ಅಂಗಡಿಗಳು ಇಟ್ಕೊಂಡ್ಬಿಟ್ಟಿರುವಂಥದ್ದು ಅಥವಾ ಏನೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಿರೋರಿಗೆ ತುಂಬ ವಿಶೇಷವಾದ ಫಲ ಈ ದಿನ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ನೋಡಿದಾಗ ಧನಾತ್ಮಕ ಚಿಂತನೆಯು ಯಶಸ್ಸನ್ನು ನಿಮ್ಮದಾಗಿಸುತ್ತಿದೆ ಅಂತ ಹೇಳ್ತೀವಿ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ನೋಡಿ, ಯಾವಾಗ ನಾವು ಒಳ್ಳೆ ಥರ ಯೋಚನೆಗಳನ್ನು ಮಾಡ್ತೀವಿ ಆ ಕೆಲಸ ಕಾರ್ಯಗಳು ಕೂಡ ಶೀಘ್ರಗತಿಯಲ್ಲಿ ಸಾಗುತ್ತೆ ಅಂತ. ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು, ಆದರೆ ನೀವು ಇದು ಆಗುತ್ತೋ ಇಲ್ವೋ ಅಂತ ಹೇಳ್ತಾ ನೀವು 2-3 ಥರ ಯೋಚನೆ ಮಾಡ್ಕೊಂಡಿದ್ರೆ ಕೆಲಸ ಆಗಲ್ಲ ಅಂತ. ಹಾಗಾಗಿ ಧನಾತ್ಮಕವಾಗಿ ಚಿಂತನೆಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಹಾಗೆ ವಿಶೇಷವಾಗಿ ನೋಡಿ, ಈ ದಿನ ನಿಮಗೆ ವಿರೋಧಿಗಳಿಗೆ ಸೋಲು ಅಂತ ಇರುವಂಥದ್ದು. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತಾರೆ, ತುಂಬ ಏನೋ ವಿರೋಧಿಗಳು ನಿಮಗೆ ತುಂಬ ಇರ್ತಾರೆ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಲಿಕ್ಕೆ ಬಿಡ್ತಾ ಇರಲ್ಲ, ಅವ್ರಿಗೆ ಈ ದಿನ ಸೋಲುಂಟಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೋಡಿ, ಮಂಗಳ ಕಾರ್ಯ ಆಗಲಿ, ವಿವಾಹ ಆಗಲಿ, ಈ ಎಲ್ಲ ಕಾರ್ಯಗಳಿಗೆ ಅಡೆತಡೆ ಬರುತ್ತೆ ಅಂತ ಹೇಳ್ತೇವೆ. ನೋಡಿ, ಇಂಥವರಿಂದ ಅಕ್ಕಪಕ್ಕದವರಿಂದನೋ ಅಥವಾ ಇತರ ಶತ್ರುಗಳಿಂದನೋ ಕೆಲವೊಂದು ಮಂಗಳ ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದು ಕೂಡ ಇದೆ. ವೃಶ್ಚಿಕ ರಾಶಿಯವರು ಈ ದಿನ ನೋಡ್ಕೊಂಡು ದಿನಗಳನ್ನು ಕಳಿಬೇಕಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಗಾಯತ್ರಿಯವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಸೈಲೆಂಟ್ ಇರೋ ಕಡೆ ಬಂದು ಮಾತಾಡಿ ಗಾಯತ್ರಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇದೆ, 27/8/1983. ಓಕೆ, ಸಮಯ ಸಮಯ ಗೊತ್ತಿಲ್ಲ. ಹುಟ್ಟಿದ ಸ್ಥಳ ಗೊತ್ತಿದೆಯಾ? ಗೊತ್ತಿಲ್ಲ, ಪರವಾಗಿಲ್ಲ. ಗುರುಜಿ ಒಟ್ಟಿಗೆ ನೇರವಾಗಿ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ, ಏನ್ ಪ್ರಶ್ನೆ ಇತ್ತು? ಗುರುಜಿ ನಮಸ್ತೆ, ನಾನು ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿಮ್ಮ, ಬಿಸ್ನೆಸ್ ಬಗ್ಗೆ ಕೇಳಬೇಕಿತ್ತಾ? ಏನು ಕೆಲಸ ಮಾಡ್ತಾ ಇದ್ದಾರಮ್ಮ ಇವಾಗ? ಬಿಸ್ನೆಸ್ UPS ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಆಗಿದೆ ಬಿಸ್ನೆಸ್ ಎಲ್ಲ, ಅದರಿಂದ ಏನಾದರೂ ಪರಿಹಾರ ಬೇಕಿತ್ತು. ಎಷ್ಟು ವರ್ಷದಿಂದ ಮಾಡ್ತಿದ್ದಾರಮ್ಮ ಬಿಸ್ನೆಸ್ ಇದು? 15 ವರ್ಷದಿಂದ. ಒಳ್ಳೆ ಚೆನ್ನಾಗಿ ಅನುಕೂಲ ಆಗಿದೆ ಅಲ್ವಾ ನಿಮ್ಗೆ ಇದರಿಂದ ಬಿಸ್ನೆಸ್ ಇಂದ? ಆಗಿದೆ ಗುರೂಜಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ಸ್ವಲ್ಪ ಕಾಲ್ಸ್ ಎಲ್ಲ ಬರೋ ತರ ಏನಾದ್ರು ಪರಿಹಾರ ಇದೆ? ನೋಡಿ, ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬಿಸ್ನೆಸ್, ಒಂದು ವ್ಯಾಪಾರ, ಒಂದು ಉದ್ಯೋಗ ಅಂತ ಬಂದಾಗ ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತೆ, ಒಂದು ಸ್ವಲ್ಪ ಹಿಂದೆ ಬರ್ತಾ ಇರುತ್ತೆ. ಆದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಪ್ರತಿ ಶುಕ್ರವಾರಗಳಂದು ನೀವು ಮನೆಯಲ್ಲಿ ಒಂದು ದೀಪಾರಾಧನೆ ಮಾಡ್ಕೊಳ್ಳಮ್ಮ, ನಿಮ್ಮಿಂದ ನಿಮ್ಮ ಯಜಮಾನರಿಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಶುಕ್ರವಾರ ನಾವು ಮಹಾಲಕ್ಷ್ಮಿಯನ್ನು ಕೂಡ ಹೇಳ್ತೀವಿ. ಈ ದಿನ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಸೋಮವಾರ ಪೌರ್ಣಮಿ ದಿನ ಬಂದಿದೆ ನೋಡಿ. ಈ ದಿನ ಇವತ್ತಿಂದ ನೀವು ಪ್ರಾರಂಭವನ್ನು ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಒಂದು 3 ಶುಕ್ರವಾರನೋ 9 ಶುಕ್ರವಾರನೂ ನೀವು ತುಪ್ಪದ ದೀಪ ಹಚ್ಚಮ್ಮ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಈಗ ಮುಂದೆ ಮಾಘ ಮಾಸ ಬರುವಂಥದ್ದು ತುಂಬ ನಿಮಗೆ ವಿಶೇಷವಾಗಿರುವಂಥ ಅಭಿವೃದ್ಧಿ ಆಗುವಂಥದ್ದು. ಕುಲದೇವರಲ್ಲಿ ಒಂದ್ಸರಿ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಪ್ರತಿ ಶುಕ್ರವಾರ ನೀವು ತುಪ್ಪದ ಸಂಜೆ ಹೊತ್ತಾಗಲಿ ಅಥವಾ ಬೆಳಗ್ಗೆ ಒಂದು ಸಮಯದಲ್ಲಿ ಆಗಲಿ ನೀವು ತುಪ್ಪದ ದೀಪವನ್ನು 2 ಹಚ್ಚಬೇಕು ನೋಡಿ. ಯಾವುದೇ ಕಾರಣಕ್ಕೂ ದೀಪ ಹಚ್ಚುವಾಗ ಒಂಟಿ ದೀಪ ಹಚ್ಚಬಾರ್ದು ಅಂತ. ಯಾಕೆಂದರೆ ಕೆಲವೊಂದು ತಂತ್ರಗಳಿಗೆ ಒಂದೊಂದು ಥರ ದೀಪಾರಾಧನೆ ಇರುತ್ತೆ. ಆದರೆ ಇಲ್ಲಿ ನೀವು 2 ಬತ್ತಿಗಳನ್ನು ಅಂಟಿಸಿ ತುಪ್ಪದ ದೀಪವನ್ನು ಅಂಟಿಸ್ಕೊಳ್ತಾ ಬನ್ನಿ. ಒಂದು ಸಂಕಲ್ಪವನ್ನು ಮಾಡಿ, ಅಭಿವೃದ್ಧಿ ಆಗಬೇಕು, ನಮಗೆ ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ಒಂದು ಸಂಕಲ್ಪ ಮಾಡಿ ನೀವು ಪ್ರಾರಂಭವನ್ನು ಮಾಡಿ ಮುಂದೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು ನೇರವಾಗಿ ಬಂದು ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಬೇಕಾಗುತ್ತೆ. ಇನ್ನು ವೀಕ್ಷಕರೇ, 12 ರಾಶಿಗಳ ಕುರಿತಾಗಿ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ರು. ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ. ನೋಡಿ, ಯಾರೆಲ್ಲ ಈ ಧನಸ್ಸು ರಾಶಿಗಳು ಇರ್ತೀರಾ, ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಆದಾಯ ಒದಗಿ ಬರುತ್ತೆ ಅಂತ ನೋಡಿ. ಧನಸ್ಸು ರಾಶಿಯವರಿಗೆ ಒಳ್ಳೆ ದಿನ ಅಂತ ಹೇಳ್ಬೋದು. ವ್ಯಾಪಾರ ಉದ್ಯೋಗಗಳು ಮಾಡ್ಕೊಳ್ತಾ ಇರ್ತೀರಾ. ಕೆಲವೊಂದು ವಿಚಾರದಲ್ಲಿ ಏನಾದರೂ ತೊಂದರೆ ಆಗಿದ್ರು ಕೂಡ ಹಿಂದಿನ ದಿನಗಳು ಈ ದಿನ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು ಧನಸ್ಸು ರಾಶಿಯವರಿಗೆ. ಇನ್ನು ಹಮ್ಮಿಕೊಂಡ ಕಾರ್ಯಗಳಲ್ಲಿ ದೈವಾನುಗ್ರಹದಿಂದ ಪೂರ್ಣಗೊಳ್ಳುವಂಥದ್ದು. ಏನೆಲ್ಲ ನೀವು ಅಂದ್ಕೊಂಡಿರ್ತೀರ ಕೆಲಸ ಕಾರ್ಯಗಳು ನೋಡಿ, ನೀವು ದೇವರ ಅನುಗ್ರಹದಿಂದ ಸ್ವಲ್ಪ ಬೇಗವಾಗಿ ಕೆಲಸ ಕಾರ್ಯ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯ ಸಮಯಗಳು, ಹಬ್ಬಗಳು ಬಂದಿರುವಂಥದ್ದು. ದೇವರನ್ನು ಆರಾಧನೆ ಮಾಡ್ಕೊಳ್ಳಿ, ಇಷ್ಟ ದೇವರನ್ನು ಪೂಜೆ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಮಕರ ರಾಶಿ, ಸ್ನೇಹಿತರಿಂದ ವಂಚನೆಗೊಳಗಾಗುವ ಸಂಭವ ಇದೆ ಅಂತ ಹೇಳಿದೆ. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಸ್ವಲ್ಪ ಸ್ನೇಹಿತರ ಜೊತೆ ನೋಡ್ಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಕುಟುಂಬದ ವಾತಾವರಣ ಕೂಡ ಆನಂದದಿಂದ ಕೂಡಿರುತ್ತೆ ಅಂತ ಹೇಳ್ತಿದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೂಡ ಇರುವಂಥದ್ದು ನೋಡ್ಕೊಳ್ಬೇಕು. ಆದರೆ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀವು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ. ಏನಾದರೂ ಕೋರ್ಟ್ ವಿಚಾರನೋ ಅಥವಾ ಏನಾದರೂ ಒಂದು ವ್ಯಾಜ್ಯ ಆಗಿದ್ರೂ ಕೂಡ ಉತ್ತಮ ಫಲಿತಾಂಶ ನಿಮ್ಮ ಕಡೆ ಬರುವಂಥದ್ದು ಕೂಡ ಮಕರ ರಾಶಿಯವರಿಗೆ ಈ ದಿನ ನೋಡ್ಕೊಳ್ಬಹುದಾಗಿದೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಬಂಧು ಮಿತ್ರರಿಂದ ವಿಮರ್ಶೆ ಕೂಡ ಸಿಗುವಂಥದ್ದು, ಟೀಕೆಗಳು ವ್ಯಾಪಕವಾಗುತ್ತೆ ಅಂತ ಕೂಡ ಹೇಳ್ತಾ ಇದೆ. ಕುಂಭರಾಶಿಯವರು ನೋಡ್ಕೊಳ್ಬೇಕು. ಸುಮ್ಮನೆ ವಿನಾಕಾರಣ ನಿಮ್ಮ ಮೇಲೆ ಆಪಾದನೆ ಬರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ದೂರದೃಷ್ಟಿಯಿಂದ ಹಮ್ಮಿಕೊಂಡ ಕಾರ್ಯಗಳು ಯಶಸ್ಸಿನತ್ತ ಸಾಗುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರ, ದೂರದೃಷ್ಟಿಯಿಂದ ಒಳ್ಳೆಯ ಒಂದು ಕಾರ್ಯಕ್ಕೆ ಒಂದು ಕೈ ಹಾಕಿರ್ತೀರ, ಅವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಒಂದು ದೃಷ್ಟಿಕೋನ ನಿಮ್ಮಲ್ಲಿ ಇತ್ತು ಅಂತಂದರೆ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳ್ಬೋದು. ಆರ್ಥಿಕವಾಗಿ ಅಭಿವೃದ್ಧಿ ಕೂಡ ಆಗುವಂಥದ್ದು, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಹಣಕಾಸಿನ ವಿಚಾರವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ. ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವಂಥದ್ದು. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗುವಂಥದ್ದು. ಯಾಕಂದರೆ ಈಗ ಸಾಮಾನ್ಯವಾಗಿ ಒಳ್ಳೆಯ ಹಬ್ಬ ದಿನಗಳ ಇರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ನಾವು ನೋಡ್ಬೋದು. ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಇರಬೇಕಾಗುತ್ತೆ. ಆದರೆ ಹಣಕಾಸಿನ ವಿಚಾರವಾಗಿ ಬಹು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಮೀನರಾಶಿಯವರು. ಇನ್ನು ಭೂ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಭೂಮಿ ವಿಚಾರವಾಗಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಿದೆ. ಹಾಗಾಗಿ ಭೂಮಿ ವಿಚಾರವಾಗಿ ಏನಾದರೂ ಮಾತುಕತೆ ಇದ್ದರೆ, ಹಣ ಕೊಡೋದು ತಗೊಳ್ಳೋದು ಇದ್ರೂ ಕೂಡ ಜಾಗ್ರತೆಯಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ ಮೀನರಾಶಿಯವರು. ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.